ಇನ್ನು ನೀವು ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಾ. ಸೊ ವಿಧಾನಸೌಧಕ್ಕೆ ಹೈ ಪ್ರೊಫೈಲ್ ನಾಮಿನೇಷನ್ ನ ಪಾರ್ಟ್ ಆಗೋದಕ್ಕೆ ಉಪಸ್ಥಿತರಿರೋದಕ್ಕೆ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ವಿಧಾನಸೌಧಕ್ಕೆ ಬರ್ತಾ ಇರುವಂತಹ ಸಂದರ್ಭ. ಈಗಷ್ಟೇ ಹೇಳ್ತಾ ಇದೆ, ರಾಹುಲ್ ಗಾಂಧಿ ಅವರು ಕೂಡ ವಿಧಾನಸೌಧಕ್ಕೆ ಬರ್ತಾ ಇರುವಂತಹ ಎಂಟ್ರಿ ಕೊಡ್ತಾ ಇರುವಂತಹ ಸಂದರ್ಭವನ್ನ ನೋಡ್ತಾ ಇದ್ದೀರಾ. ವಿಧಾನಸೌಧಕ್ಕೆ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರ ಆಗಮನ ಆಗಿದೆ. ಅವರ ಬೆನ್ನಿಗೆ ಹಿರಿಯ ನಾಯಕರ ದಂಡೆ ಹಿಂಬಾಲಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಒಟ್ಟೊಟ್ಟಿಗೆ ಹೆಜ್ಜೆ ಹಾಕಿದ್ದನ್ನು ನೋಡಿದ್ವಿ. ಅವರ ಹಿಂದೆ ಇದ್ದಿದ್ದು ಮಾಜಿ ಸಿಎಂ, ಆಮೇಲೆ ಮುನಿಯಪ್ಪ ಅವ್ರನ್ನ ಗಮನಿಸಿದ್ವಿ. ಕೆ.ಜೆ. ಜಾರ್ಜ್ ಸೇರಿದಂತೆ ಎಲ್ಲ ನಾಯಕರ ಉಪಸ್ಥಿತಿ ಕೂಡ ಹೈ ಪ್ರೊಫೈಲ್ ನಾಮಿನೇಷನ್ ಆಗಿರೋದ್ರಿಂದ ಕಾಂಗ್ರೆಸ್ನ ನೋನ್ ಫೇಸಸ್ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅನ್ನುವಂತಹ ನಾಯಕ, ಪವನ್ ಖೇರಾ ಗಾಂಧಿ ಕುಟುಂಬಕ್ಕೆ ಅತ್ಯಾಪ್ತ, ನಮ್ಮ ರಾಜ್ಯದವರು ಅಲ್ಲದೇ ಇರಬಹುದು. ಇನ್ನೊಂದು ಕಡೆಗೆ ಮನ್ಸೂರ್ ಅಲಿ ಖಾನ್, ಹಿಂದೆ ಕೇಂದ್ರ ಸಚಿವರಾಗಿದ್ದ ರಹೀಂ ಖಾನ್ ಅವರ ಪುತ್ರ, ಬೆಂಗಳೂರು ಸೆಂಟ್ರಲ್ ಅನ್ನ ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದ್ರು, ಸೋತಿದ್ರು. ಅವರನ್ನು ರಾಜ್ಯಸಭೆಗೆ ಕಳಿಸಬೇಕು ಅನ್ನುವಂತಹ ಲೆಕ್ಕಾಚಾರ. 3 ಜನರ ನಾಮಿನೇಷನ್ನಲ್ಲಿ ಒಂದು ಪ್ರಾಸೆಸ್ನ, ಪ್ರೆಸ್ಟೀಜಿಯಸ್ ಪ್ರಾಸೆಸ್ನ ಭಾಗವಾಗೋದಕ್ಕೆ ರಾಹುಲ್ ಗಾಂಧಿ ಅವರೇ ಬಂದಿರೋದು. ನಿಮ್ಗೆ ಇದು ಎಂಥ ಹೈ ಪ್ರೊಫೈಲ್ ನಾಮಿನೇಷನ್ ಅನ್ನೋದ್ರ ಅಂದಾಜು ಸಿಗ್ತಾ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ, ಮೊಹಮ್ಮದ್ ನಲ್ಪಾಡ್, ಎಂ.ಇ. ಪಾಟೀಲ್, ದಿನೇಶ್ ಗುಂಡೂರಾವ್ ಸೇರಿದಂತೆ ಎಲ್ಲ ನಾಯಕರು, ಪರಮೇಶ್ವರ್ ಅವರನ್ನು ಗಮನಿಸ್ತಾ ಇದ್ದೀರಿ. ಬೈರತಿ ಸುರೇಶ್, ಪರಮೇಶ್ವರ್, ಕೆ.ಜೆ. ಜಾರ್ಜ್, ಸಿದ್ದರಾಮಯ್ಯ ಅವರು ಆದಿಯಾಗಿ ಅನೇಕ ನಾಯಕರು, ಎಲ್ಲರೂ ಆಲ್ಮೋಸ್ಟ್ ಎಲ್ಲ ನಾಯಕರು, ಶಾಸಕರು 135 ಜನ ಕೂಡ ಇವತ್ತು ವಿಧಾನಸೌಧದಲ್ಲೇ ಉಪಸ್ಥಿತರಿದ್ದಾರೆ. ಅದರಲ್ಲಿ 10% ರೂಲ್ ಆಫ್ 10% ಅಂತ ರೂಲ್ಸ್ ಇರೋದು. ರಾಜ್ಯಸಭೆಗೆ ಯಾರನ್ನ ನಾಮಿನೇಟ್ ಮಾಡ್ತಿದ್ದಾರೆ, ಪಕ್ಷ ಇವರನ್ನ ಎಂಡೋರ್ಸ್ ಮಾಡ್ತಿದೆ ಅನ್ನೋದೊಂದು ಪ್ರೊಸೀಜರ್ ಇದೆ. ಸಿಗ್ನೇಚರ್ ಹಾಕಬೇಕು ಶಾಸಕರು, ಸೊ ಅದನ್ನು ಹಾಕ್ತಾರೆ. ಆಮೇಲೆ ಒಂದು ಸಣ್ಣ ಮೀಟಿಂಗ್ ಮಾಡ್ದಂಗೆ ಮಾಡ್ತಾರೆ. ಆಮೇಲೆ ನಾಮಿನೇಷನ್ ಕೊಠಡಿಗೆ ಯಾರು ನಾಮಿನಿ ಇರ್ತಾರೆ ಅವ್ರು ಹೋಗಿ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಇದು ರಾಜ್ಯಸಭೆಯ ನಾಮಿನೇಷನ್ನ ಪ್ರಾಸೆಸ್. ಬಟ್ ಇದೆಲ್ಲದರಲ್ಲೂ ಗಮನ ಸೆಳೀತಾ ಇದ್ದು ಸ್ವತಃ ರಾಹುಲ್ ಗಾಂಧಿ ಅವರು ಬಂದಿರೋದು. ಹೀಗಾಗಿ ವಿಧಾನಸೌಧ ಶಕ್ತಿ ಕೇಂದ್ರ ಮೊದಲೇ ಈಗ ಚಟುವಟಿಕೆಗಳ ಕೇಂದ್ರವಾಗಿ ಕೂಡ ಬದಲಾವಣೆ ಆಗ್ತಾ ಇದೆ. ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಾಥ್ ಕೊಡೋದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ವಿಧಾನಸೌಧಕ್ಕೆ ಬಂದಂತಹ ಸಂದರ್ಭದ ಚಿತ್ರಣವನ್ನು ನೋಡ್ತಾ ಇದ್ದೀರಾ. ರಾಜ್ಯಸಭೆಗೆ 2ನೇ ಬಾರಿ ಎಲೆಕ್ಟ್ ಆಗೋದಕ್ಕೆ ಬಯಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವರಿಗೆ 83 ವರ್ಷ ವಯಸ್ಸು. ಈಗ ಎಐಸಿಸಿ ನಾಯಕರು, ಇನ್ಫ್ಯಾಕ್ಟ್ ಗಾಂಧಿ ಕುಟುಂಬವನ್ನು ಬಿಟ್ಟು ಎಐಸಿಸಿ ಅಧ್ಯಕ್ಷರು ಫಸ್ಟ್ ಹೆಸರು ಯಾರ್ದು ಕೇಳಿದ್ರೆ ಅದು ಇಂಡಿಪೆಂಡೆಂಟ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು. ನಾನ್ ಗಾಂಧಿ ಪರಿವಾರದ ವ್ಯಕ್ತಿಯೊಬ್ಬ ಪ್ರೆಸಿಡೆಂಟ್ ಆಗಿರೋದು ತುಂಬ ಗೌರವ ಕೊಡುತ್ತೆ ಗಾಂಧಿ ಫ್ಯಾಮಿಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಸೊ ಚುನಾವಣೆ ಅಂತ ಬಂದಾಗಲೂ ಅಷ್ಟೇ ಅವ್ರ ಪರವಾಗಿ ರ್ಯಾಲಿ ಮಾಡೋದು, ಅವ್ರ ಮಗನ ಪರವಾಗಿ ಕ್ಷೇತ್ರದಲ್ಲೆಲ್ಲ ಬಂದು ಪ್ರಚಾರ ಮಾಡೋದನ್ನೆಲ್ಲ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಅವರು. ಈಗಲೂ ಅಷ್ಟೇ ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಒಂದು ಮುಖ್ಯವಾದಂತಹ ಗಳಿಗೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ದೇವೇಗೌಡರೆಲ್ಲ ರಾಜ್ಯಕ್ಕೆ ಹೆಮ್ಮೆ ಅಲ್ವಾ, ಬಿಕಾಸ್ ಅವರ ಪೊಲಿಟಿಕಲ್ ನಾಲೆಜ್, ಎಕ್ಸ್ಪೀರಿಯನ್ಸ್ ಎಲ್ಲದರ ಬಗ್ಗೆ ನಾವು ಹೇಳೋದಾದ್ರೆ
ನೋಡಿ, ವಿಧಾನಸೌಧಕ್ಕೆ ಹಿರಿಯ ನಾಯಕರ ದಂಡೆ ಬಂದಿದೆ. ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬಂದಿದ್ದಾರೆ. ಸೊ ತಮ್ಮ ನಾಮಿನೇಷನ್ ಅನ್ನ ಫೈಲ್ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನ ವತಿಯಿಂದ ಮೊದಲ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಲ್ಲಿಸೋಕೆ ಇದ್ದಾರೆ. ಮೊದಲ ಅಭ್ಯರ್ಥಿ, ಎರಡನೇ ಅಭ್ಯರ್ಥಿ, ಮೂರನೇ ಅಭ್ಯರ್ಥಿ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ರಾಜ್ಯಸಭೆ ಚುನಾವಣೆ ಕ್ಯಾಲ್ಕುಲೇಷನ್ನಲ್ಲಿ. ಯಾಕಂದರೆ ಒಬ್ಬೊಬ್ಬರು ಗೆಲ್ಲೋದಕ್ಕೆ 45 ಓಟು, ಫಸ್ಟ್ ಪ್ರಿಫರೆನ್ಸ್ ಓಟು, ಸೆಕೆಂಡ್ ಪ್ರಿಫರೆನ್ಸ್ ಓಟು ಅಂತ ತುಂಬ ಕಾಂಪ್ಲೆಕ್ಸ್ ಆಗಿರುವಂತಹ ಒಂದು ಕ್ಯಾಲ್ಕುಲೇಷನ್ನು. ಈಗ ಇವ್ರ ಹತ್ರ ನಂಬರ್ಸ್ ಇದೆ 135. ಸೊ ಆರಾಮ್ಸೆ 3 ಜನರನ್ನ ಅವ್ರು ಗೆಲ್ಲಿಸ್ಕೊಳ್ಬೋದು. ನಂಬರ್ಸ್ ಇಲ್ಲದೆ ಇದ್ದಾಗ ಮೊದಲು ಯಾರನ್ನ ನಾಮಿನೇಟ್ ಮಾಡೋದಕ್ಕೆ ಬಯಸುತ್ತೆ ಒಂದು ಪಾರ್ಟಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ.